ಹಾಯ್ ಫ್ರೆಂಡ್ಸ್, ಡಿವೈನ್ ರೂಟ್ ಟು ಸಕ್ಸಸ್ ಸೂರ್ಯ. ನಾನು ನಿಮಗೊಂದು ನನ್ನ ಜೀವನದ ಒಂದು ಘಟನೆಯನ್ನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಶಾರ್ಟ್ ವಿಡಿಯೋದಲ್ಲಿ. ನಾನು ಒಂದು ಸರಿ ಊರಿಗೆ ಹೋಗ್ತಾಯಿದ್ದೆ, ನಮ್ಮದು ಉಡುಪಿ. ಆ್ಯಕ್ಚುಲಿ ನಾನು ಕಾರಲ್ಲಿ ನಾರ್ಮಲಿ ನೈಟ್ ಜರ್ನಿ ಇಷ್ಟಪಡ್ತಾ ಇದ್ದೆ. ಇವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ, ನೈಟಲ್ಲಿ ಏನೇನೋ ಇನ್ಸಿಡೆಂಟ್ ಆಗುತ್ತೆ ಅಂತ ಕೇಳ್ಪಡ್ತಾ ಇದ್ದೀನಿ, ಅದು ಇದು ಅಂತ. ನಾರ್ಮಲಿ ನಾನು ನೈಟ್ ಹೊರಟು ಬೆಳಿಗ್ಗೆ ಊರಲ್ಲಿ ಇರ್ತೀನಿ. ಸೊ ನೈಟ್ ಜರ್ನಿ ಎಸ್ಪೆಷಲಿ ನನಗೆ ಇಷ್ಟ, ಅದೇನೋ ಗೊತ್ತಿಲ್ಲ ನನಗೆ. ನಾನು ಹಾಗೆ, ನನ್ನ ಮಕ್ಕಳು ತುಂಬ ಸಣ್ಣವರಿದ್ದರು, ಇಬ್ಬರು ಮಕ್ಕಳನ್ನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇದ್ದೆ. ನಾನು ಶಿವಮೊಗ್ಗ ದಾಟಿ ಆದಮೇಲೆ ಗಾಜನೂರು ಅಂತ ಬರುತ್ತೆ, ಅಲ್ಲಿ ಹೋಗುವಾಗ ಮಿಡ್ ನೈಟು, ಮೋಸ್ಟ್ಲಿ 1 o'clock 2 o'clock ಮಿಡ್ ನೈಟ್ ಟೈಮ್ ಆ್ಯಕ್ಚುಲಿ. ಅಲ್ಲಿ ಹೋಗುವಾಗ ಆನೆಗಳ ಫ್ಯಾಮಿಲಿ ಬಂದುಬಿಡ್ತು. ಗಂಡಾನೆ ಹೆಣ್ಣಾನೆ ಗೊತ್ತಿಲ್ಲ ನನಗೆ, ಸಣ್ಣ ಮುರಿಗಳು ಎಲ್ಲ ಬಂದು ರೋಡಲ್ಲಿ ಕ್ರಾಸ್ ಮಾಡಿಬಿಟ್ಟು ಗಾಡಿ ಹೋಗ್ತಿರುವಾಗ ಯಾರೂ ಇಲ್ಲ. ಅದು ಒಂಥರ ದಟ್ಟ ಅರಣ್ಯ ಆ್ಯಕ್ಚುಲಿ. ಅದು ನಿಮ್ಗೆ ಗೊತ್ತಿರ್ಬೋದು, ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮಧ್ಯದಲ್ಲಿ ಗಾಜನೂರ, ಅಲ್ಲಿ ಆನೆಗಳ ಬೀಡ ಅಂತಲೇ ಹೇಳ್ತಾರೆ. ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಏನು ಮಾಡೋದು, ಫುಲ್ ಹೆದರಿಕೆ ನನಗೆ. ಯಾಕಂತ ಹೇಳಿದ್ರೆ ಆನೆಗಳು ಹಿಂಡಿದ್ದಾಗ, ಮುರಿಗಳಿದ್ದಾಗ ಅಗ್ರೆಸಿವ್ ಆಗಿರ್ತವೆ ಅಂತ ಕೇಳ್ಪಟ್ಟಿದ್ದೆ ನಾನು. ಅದು ಮಿಡ್ ನೈಟು, ಯಾರು ಬರೋರಿಲ್ಲ, ದೇವರೇ ಅಂತ ಇದ್ದೆ ಅಷ್ಟೇ. ಮಕ್ಕಳು ಮಲ್ಕೊಂಡಿದ್ದಾರೆ, ವೈಫ್ ಇದ್ದಾರೆ ಹಿಂದ್ಗಡೆ ಸೀಟಲ್ಲಿ. ಹಾಗಾಗಿ ಆ ಮೂಮೆಂಟಲ್ಲಿ ನನಗೆ ಗೊತ್ತಿರೋದು ಒಂದೇ, ಏನು ಮಾಡೋದು, ನಾನು ಕಂಪ್ಲೀಟ್ಲಿ ಬ್ಲೈಂಡ್ ಆಗಿಬಿಟ್ಟೆ ನಾನು. ಸೊ ಆ ಮೂಮೆಂಟಲ್ಲಿ ಒಂದು 2 ನಿಮಿಷ ಅದು ಅಲ್ಲಿ ಹಾಗೆ ನಿಂತ್ಕೊಂಡಿದ್ದೆವು, ಮೂಮೆಂಟೇ ಮಾಡಿಲ್ಲ. ಎಲ್ಲ ಮಧ್ಯ ರೋಡಲ್ಲಿ ಇದ್ದಾವೆ, ಆ ಕಡೆನೂ ಹೋಗೋಕ್ಕಾಗಲ್ಲ, ಹಿಂದೆ ರಿವರ್ಸ್ ಬರ್ಬೋದಿತ್ತು. ನನಗೆ ಆ ಮೂಮೆಂಟಲ್ಲಿ ರಿವರ್ಸ್ ಮಾಡೋ ಪ್ಲ್ಯಾನೇ ಇಲ್ಲ ನನಗೆ. ಅದು ಎದುರುಗಡೆ ನಿಂತುಕೊಂಡಿದೆ ಅಷ್ಟೇ ಗೊತ್ತು, ಏನು ಮಾಡ್ತಾವಂತ ನನಗೆ ಗೊತ್ತಿಲ್ಲ. ಆ ಮೂಮೆಂಟಲ್ಲಿರುವಾಗ ಕಣ್ಣು ಮುಚ್ಕೊಂಡು 1-2 ನಿಮಿಷ ಬ್ಲೈಂಡ್ ಆಗಿಬಿಟ್ಟೆ, ಕಣ್ಣು ಮುಚ್ಕೊಂಡು ಈ ದೇವರೇ ಅಂತ, ಏನಪ್ಪ ಈ ಥರ ಸಿಚುವೇಶನ್ ಬಂದುಬಿಡ್ತು ಅಂತ ಹೇಳ್ಬಿಟ್ಟು. ಆ ಮೂಮೆಂಟಲ್ಲಿ ಒಂದು ಪ್ರೈವೇಟ್ ಬಸ್ ಬಂತು, ದೊಡ್ಡ ಲಾಂಗ್ ಬಸ್ ಬರುತ್ತಲ್ಲ, ನಾರ್ಮಲಿ ಆ ವಿಲೇಜಲ್ಲೆಲ್ಲ ಇರುತ್ತಲ್ಲ, ಆ ಬಸ್ಸು ಫುಲ್, ಅವನು ಎದುರುಗಡೆಯಿಂದ ಬರ್ತಾ ಇದ್ದಾನೆ, ಫುಲ್ ಹಾರ್ನ್ ಮಾಡ್ಕೊಂಡು ಬಂದ ಅವನು. ಆ ಬ್ಲೋಯಿಂಗ್ ಹಾರ್ನ್ ಇರುತ್ತಲ್ಲ, ಮೊದಲೆಲ್ಲ ಸೈಕಲೆಲ್ಲ ಇತ್ತಲ್ಲ, ಆ ಥರ ಹಾರ್ನ್ ಮಾಡ್ಕೊಂಡು ಜೋರಾಗಿ ಬಂದ, ಎದುರುಕೊಂಡು ಪಾಸಾಗಿ ಹೋಗ್ಬಿಟ್ಟು. ಎಷ್ಟು ಖುಷಿ ಆಯ್ತು. ನಾನು ಹೋಗ್ಬಿಟ್ಟು ಆರಾಮಾಗಿ, ದೇವರೇ ಎಲ್ಲಿದ್ದಾನಲ್ಲಪ್ಪ, ಇಂಥ ಸಿಚುವೇಶನ್, ಕಷ್ಟ ಸಿಚುವೇಶನಲ್ಲಿ ದೇವ್ರು ಇದ್ದಾನೆ ಅಂತ ಹೇಳ್ಬಿಟ್ಟು. ಇದೊಂದು ನಿದರ್ಶನ ಆದಮೇಲೆ ನೀವು ಯಾವತ್ತೂ ಎಂಥ ಕಷ್ಟ ಕಾಲದಲ್ಲೂ ಹೆದರ್ಕೊಳ್ಬೇಕು. ನಾನು ಜೀವನದಲ್ಲಿ ಎಷ್ಟೋ ಕಷ್ಟ ಅನುಭವಿಸಿಲ್ಲ, ಆದರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಮೇ ಬಿ ಈ ಶಾರ್ಟ್ ವಿಡಿಯೋದಿಂದ ನಿಮಗೂ ನಿಮ್ಮ ಫ್ಲ್ಯಾಶ್ ಬ್ಯಾಕು, ಏನೋ ಒಂದು ಕಷ್ಟದಲ್ಲಿ ನಿಮ್ಗೆ ಆಗಿರೋದು ಅನುಭವ ನಿಮಗೂ ಗೊತ್ತಾಗ್ಬೋದು ಆದಮೇಲೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.